ಇಲ್ಲ ಅಂದಿರಿ ಸೋಮವಾರ ಟೈಮ್ ಆಗಿರಿ ಭಾರಿ ಹಿಂಗೆ ಆಗ್ಬಿಟ್ರೆ ನಿಂತ್ಕೊಂಡು ತಿನ್ನೋರು ಜನಗಳು ಆ ಮಟ್ಟಕ್ಕೆ ಗ್ರೋತ್ ಆದವು. ನಿಂತ್ಕೊಂಡು ತಿನ್ಕೊಂಡು ಹೋಗೋರು ಬರೀ ಆ ತಟ್ಟೆಗೆ ಹಾಕೊಟ್ಬಿಡಿ ನಾವೇ ನಿಂತ್ಕೊಂಡು ತಿಂತೀವಿ ಕುತ್ಕೊಳ್ಳೋದು ಬೇಡ ಅಂತ ತಿನ್ಕೊಂಡು ಹೋಗೋರು ಆ ಮಟ್ಟಿಗಿತ್ತು ಮುಂಚೆ. ಬೆಳಗ್ಗೆ 2 ಟೈಪ್ಸ್ ಐಟಮ್ ಸಿಗುತ್ತೆ ಸರ್. ಒಂದು ರೈಸ್ ಒಂದು ನಾನ್ ರೈಸ್ ಒಂದು. ಇಡ್ಲಿ ಆಗಲಿ ಇಲ್ಲೊಂದು ಪಲಾವ್ ಆಗಲಿ ಒಂದು ದೋಸೆ ಆಗಲಿ ಇನ್ನೊಂದು ರೈಸ್ ಐಟಮ್ ಆಗಲಿ ಉಪ್ಪಿಟ್ಟಾಗಲಿ. ನಮ್ಮ ಹತ್ರ ಉಪ್ಪಿಟ್ಟು ತುಂಬ ಡಿಮ್ಯಾಂಡ್ ಇದೆ. ಉಪ್ಪಿಟ್ಟು ಮತ್ತು ದೋಸೆ ಐಟಮು ತುಂಬ ಡಿಮ್ಯಾಂಡ್ ಇದೆ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಕೃಷ್ಣ ಪ್ರಸಾದ್ ಸರ್. ಸರ್ ಯಾವಾಗ ಶುರು ಮಾಡಿದ್ದು ಶ್ರೀ ವಾಸವಿ? ಸರ್ ಹತ್ತತ್ರ ಮೆಸ್ ಶುರು ಮಾಡಿ ಹತ್ತತ್ರ 10 ವರ್ಷ ಆಯ್ತು ಸರ್. ಅದಕ್ಕಿಂತ ಮುಂಚೆ ಕ್ಯಾಟ್ರಿಂಗ್ ಮಾಡ್ತಾಯಿದ್ವಿ. ಕ್ಯಾಟ್ರಿಂಗಿಂದ ನೆಕ್ಸ್ಟು ಇಲ್ಲಿ ಒಳ್ಳೆ ಲೊಕೇಶನ್ ನನಗೆ ಸಿಗ್ತಿತ್ತಲ್ಲ ಶಿಫ್ಟ್ ಹೋಟ್ಲೇ ಶುರು ಮಾಡ್ಬೋದು, ಮೆಸ್ಸೇ ಮಾಡ್ಬೋದು. ಕಾನ್ಸೆಪ್ಟ್ ಅಂದರೆ ನಾನು ಮುಂಚೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ. ಒಬ್ಬರು ಅಂಡರಲ್ಲಿ ಏನು ವರ್ಕ್ ಮಾಡೋದು ಅಂತ ಅಂದ್ಬಿಟ್ಟು ಅದು ನಮಗೊಂದು ಥಾಟ್ ಬಂದು ಓನ್ ಬಿಸ್ನೆಸ್ ಮಾಡಿದ್ರೆ ಅನುಕೂಲ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಡೈಲಿ ಬೇರೆ ಬೇರೆ ಇರುತ್ತೆ. ನಿನ್ನೆ ಹುಳಿ ಸಾರು ಇತ್ತು, ಒಂದಿನ ಮಸೊಪ್ಪು. ಸರ್ ಸ್ಟಾರ್ಟಿಂಗು ನಾನು ಶುರು ಮಾಡಿದಾಗ ಬರೀ 7 ಮೆಂಬರ್ಸ್ ಇದ್ದರು. ಆಗ ಬರ್ತಾ ಬರ್ತಾ ಆಲ್ಮೋಸ್ಟು ಒಂದು 1 ಇಯರ್ಗೇನೆ ಯಾವ ಮಟ್ಟಕ್ಕೆ ರೇಂಜ್ ಇದಾಯಿತು ಅಂದರೆ ನಿಂತ್ಕೊಂಡು ತಿನ್ನೋರು ಜನಗಳು ಆ ಮಟ್ಟಕ್ಕೆ ಗ್ರೋತ್ ಆದವು. ನಿಂತ್ಕೊಂಡು ತಿನ್ಕೊಂಡು ಹೋಗೋರು ಬರೀ ಆ ತಟ್ಟೆಗೆ ಹಾಕೊಟ್ಬಿಡಿ ನಾವೇ ನಿಂತ್ಕೊಂಡು ತಿಂತೀವಿ ಕುತ್ಕೊಳ್ಳೋದು ಬೇಡ ಅಂತ ತಿನ್ಕೊಂಡು ಹೋಗೋರು ಆ ಮಟ್ಟಿಗಿತ್ತು ಮುಂಚೆ. ಕುಣಿಗಲಲ್ಲಿ ಫಸ್ಟ್ ಮೆಸ್ ಶುರು ಮಾಡಿದೆ ನಾನು ಸರ್. ಈ ವಾಸವಿ ಮೆಸ್ ಅಂತಲೇ ಫಸ್ಟು ಆಗಿದ್ದು. ಇವಾಗ ಇದು ಬಿಟ್ಟು ಬೇರೆ ವೆಜ್ಜಲ್ಲಿ ಇನ್ಯಾವುದೂ ಇಲ್ಲ, ಇದೊಂದೇ ಇರೋದು. ಅಕ್ರಾಸ್ ಕುಣಿಗಲಲ್ಲಿ ಪೂರ್ತಿ ವಾಸವಿ ಮೆಸ್ ಒಂದೇ ಇರೋದು, ಇನ್ಯಾವುದೂ ಇಲ್ಲ ಸರ್. ಇಲ್ಲ ಅಂದಿರಿ ಸೋಮವಾರ ಟೈಮ್ ಆಗಿರಿ ಭಾರಿ ಹಿಂಗೆ ಆಗ್ಬಿಟ್ರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ 3 ಟೈಮು ಇರುತ್ತೆ ಸರ್. 3 ಟೈಮು ಇರುತ್ತೆ ಸರ್. ಬೆಳಗ್ಗೆ 8:30 ಕಮಿನ್ಸ್ ಆಗ್ತದೆ. ಈಗ ಮಧ್ಯಾಹ್ನ 1 ಗಂಟೆ ಕಮಿನ್ಸ್ ಆಗ್ತದೆ. ಈವ್ನಿಂಗು 7 o'clock ಕಮಿನ್ಸ್ ಆಗ್ತದೆ. ನೀವು ಪಲ್ಯ ರೆಡಿ ಮಾಡ್ಕೊಂತಾರೆ? ಕುಂಬಳಕಾಯಿ ಪಲ್ಯ. ಏನೇನು ಸಿಗುತ್ತೆ ಸರ್ ಬೆಳಗ್ಗೆ 2 ಟೈಪ್ಸ್ ಐಟಮ್ ಸಿಗುತ್ತೆ ಸರ್. ಒಂದು ರೈಸ್ ಒಂದು ನಾನ್ ರೈಸ್ ಒಂದು. ಇಡ್ಲಿ ಆಗಲಿ ಇಲ್ಲೊಂದು ಪಲಾವ್ ಆಗಲಿ ಒಂದು ದೋಸೆ ಆಗಲಿ ಇನ್ನೊಂದು ರೈಸ್ ಐಟಮ್ ಆಗಲಿ ಉಪ್ಪಿಟ್ಟಾಗಲಿ. ನಮ್ಮ ಹತ್ರ ಉಪ್ಪಿಟ್ಟು ತುಂಬ ಡಿಮ್ಯಾಂಡ್ ಇದೆ. ಉಪ್ಪಿಟ್ಟು ಮತ್ತು ದೋಸೆ ಐಟಮು ತುಂಬ ಡಿಮ್ಯಾಂಡ್ ಇದೆ. ಪುಳಿಯೋಗರೆ ಮತ್ತು ದೋಸೆ ಉಪ್ಪಿಟ್ಟು ಈ ಆಲ್ಮೋಸ್ಟ್ ಈ 3 ಐಟಮು ಸಿಗ್ನೇಚರ್ ಐಟಮ್ ಸರ್ ಪಕ್ಕ. ಮಧ್ಯಾಹ್ನ ಟೈಮು ಚಪಾತಿ ಫುಲ್ ಡಿಮ್ಯಾಂಡ್ ಇದೆ. ಚಪಾತಿ ಚೆನ್ನಾಗಿರುತ್ತೆ. ಆಮೇಲೆ ಮುದ್ದೆ ಫುಲ್ ಫ್ಲಫಿ ಆಗಿರುತ್ತೆ ಅಂದ್ಬಿಟ್ಟು ಅದನ್ನು ಡಿಮ್ಯಾಂಡ್, ಅದು ತೊಗೊಂಡೋಗ್ತಾರೆ ತುಂಬ ಜನ. ಅರ್ಧ ಆಗ್ಬಿಡು. ನಿಮ್ದು ಚೆನ್ನಾಗಿ ಬಿಡುತ್ತಲ್ಲ ಸರ್ ನಮ್ದಕ್ಕೆ ನೋಡಿ.
ಹೆವಿ ಕ್ರೌಡ್ ಕೂಡ ಇರುತ್ತೆ ಆ ಟೈಮ್. ಇರುತ್ತೆ ಸರ್, ಒಂದೊಂದ್ಸತಿ ಆಗ್ತದೆ, ಜನ ಬರ್ತಾರೆ. ಯಾವ ಥರ ಬಿಸ್ನೆಸ್ ಯಾವ ಥರ ಅಂತ ಹೇಳೋಕ್ಕಾಗಲ್ವಲ್ಲ. ಊಟ ಎಲ್ಲ ಎಷ್ಟಿದೆ ಸರ್? ಸರ್ ಒಂದು ಊಟ 60 ರೂಪಾಯಿ ಸರ್. ಒಂದು ಊಟ ಮುದ್ದೆ ಊಟ 60, ಚಪಾತಿ ಊಟ 60. ಬೆಳಗ್ಗೆ ರೈಸ್ ಐಟಮ್ ಅಂದರೆ 35. ದೋಸೆ 2 ದೋಸೆ ಸಿಗ್ತದೆ, ಸೇಮ್ ಮಸಾಲೆ ದೋಸೆ ಇದ್ದಂಗೆ ಇರ್ತದೆ. ಕೆಂಪು ಖಾರ ಒಂದು ಹಾಕಲ್ಲ ನಾವು. 50 ರೂಪೀಸ್ 2 ದೋಸೆಗೆ. ಎಲ್ಲ ಮಸಾಲೆ ಪದಾರ್ಥಗಳು ಅದೆಲ್ಲ ಜಾಸ್ತಿ ಆಗ್ತದೆ. ಆದ್ದರಿಂದ ಈಗ ನೆಕ್ಸ್ಟ್ ಓಪನಲ್ಲಿ ಇಲ್ಲಿ ಸುಮಾರು 8 ವರ್ಷ ಆಯಿತು. ಅವಾಗೆಲ್ಲ ಕಮ್ಮಿ ಇತ್ತು ರೇಟು, ಈಗೆಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಈ ಸೀಕ್ರೆಟು ಅಂದರೆ ಬೇರೆ ಏನಿಲ್ಲ ಸರ್. ನಾವು ಸೋಡಾ ಬಳಸಲ್ಲ. ಮನೇಲಿ ಯಾವ ಥರ ತಿಂತೀವೋ ಆ ಥರ ಫೀಲ್ ಆಗ್ತದೆ. ಆ ಥರ ಐಟಮ್ಸ್ಗಳು ನಾವು ಕೊಡೋದ್ರಿಂದ ಜನ ಹುಡ್ಕೊಂಬರ್ತಾರೆ. ಗುಡ್ವಿಲ್ ಸಂಪಾದನೆ ಮಾಡೋದು ಫಸ್ಟು. ಗುಡ್ವಿಲ್ ಸಂಪಾದನೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮನಿ ಸಂಪಾದನೆ ಮಾಡ್ಬೋದು ಸರ್. ನಿಯರ್ ವಾಸವಿ ಟೆಂಪಲ್ಲು ಆಪೋಸಿಟು ಮಾರುತಿ ಸುಜುಕಿ ಕಾರ್ ಶೋರೂಮ್ ಸರ್. ಗೂಗಲಲ್ಲಿದೆ, ಗೂಗಲ್ ಮ್ಯಾಪಲ್ಲಿದೆ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಸಾಧಾರಣ ಒಂದು 6-7 ತಿಂಗಳಿಂದ ಇಲ್ಲಿ ಬರ್ತಾ ಇದ್ದೇನೆ. ಮಧ್ಯಾಹ್ನ ಊಟ ಮತ್ತು ರಾತ್ರಿದು ಊಟ ಭಾಳ ಚೆನ್ನಾಗಿದೆ ಸರ್. ರೇಟ್ ಎಲ್ಲ ರೀಸನೇಬಲ್ ಆಗಿ ಉಂಟು. ಟೇಸ್ಟ್ ಮತ್ತು ಕ್ವಾಲಿಟಿ ಹೌದು. ಬೇರೆ ಕಡೆ ಹೋಲಿಸಿದರೆ ಇಲ್ಲಿ ಅನ್ನ ಮತ್ತು ಸಾಂಬಾರು ಸೂಪರಾಗಿ ಉಂಟು, ಭಾರಿ ಟೇಸ್ಟ್ ಆಗಿದೆ. ಅದೇ ರೀತಿ ಇದು ಚಪಾತಿ ಮತ್ತು ಇದು ಗಸಿ ಮಾಡಿ ಇದು ಮಾಡ್ತಾರೆ, ಅದು ಟಾಪ್ ಆಗಿ ಉಂಟು. ಚಪಾತಿ ಸೂಪರಾಗಿ ಉಂಟು. ನಾವು ಸಾವನ್ನ ಮೈಸೂರಿಂದ ಬಂದಿರೋದು. 7-8 ತಿಂಗಳಾಯ್ತು ಇಲ್ಲಿ ಬಂದು. ಅಲ್ಲಿಂದ 1 ತಿಂಗಳು ಹೊರಗಡೆ ಎಲ್ಲ ನೋಡಿದು, ನಮಗೆಲ್ಲೂ ಊಟ ಸೆಟ್ ಆಗಲಿಲ್ಲ. ಲಾಸ್ಟ್ ಇಲ್ಲಿ ಬಂದು ನೋಡಿದ್ಮೇಲೆ ನಮಗೆ ಕ್ಲೀನಿಂಗು, ಬಡಿಸೋ ರೀತಿ ಎಲ್ಲ ಪದೇ ಕೇಳಿ ಎಲ್ಲ ಬಡಿಸ್ತದೆ. ಒಟ್ಟನೂ ನಮಗೆ ಅದೇ ಊಟ ಜಾಸ್ತಿ ಆಗ್ತದೆ, ನಮಗೆ ಆಗೋದೇ ಇಲ್ಲ. ಮತ್ತು ರೈಟು ಅಲ್ಲಿ ಬಾಕಿಗಿಂತ ಏನು ಕೊಡೋಲ್ಲ, ಅನ್ನ ಸಾಂಬಾರು ಕೊಡ್ತಾರೆ ಅಷ್ಟೇ. ಇಲ್ಲಿ ಅನ್ನ ಸಾಂಬಾರು, ಹಪ್ಪಳ ಮತ್ತು ನಂಚ್ಕೊಳ್ಳೋಕ್ಕೆ ಎಲ್ಲ ಕೊಡ್ತಾರೆ, ಮೊಸರು ಕೊಡ್ತಾರೆ. ರೇಟು ಚೀಪಾಗಿರ್ತದೆ. ಅಲ್ಲಿ ಬೇರೆ ಕೂಡ 40 ರೂಪಾಯಿ ಕೂಡ ಅನ್ನ ಸಾಂಬಾರು ಮಾತ್ರ ಕೊಡ್ತಾರೆ. ಇಲ್ಲಿ ಒಟ್ಟದ್ದು ತುಂಬ ಸಾಕಾಗ್ಬಿಡ್ತದೆ ನಮಗೆ, ಅದೇ ಜಾಸ್ತಿ ಆಗ್ತದೆ. ಅದು ನಾವು ಈ ಪ್ರತಿ ರಾತ್ರಿನೂ ಬರ್ತೀವಿ, ಬೆಳಗ್ಗೆನೂ ಬರ್ತೀವಿ, ಸಾಯಂಕಾಲ ಇಲ್ಲೇ ಬರ್ತೀವಿ. ರಾತ್ರಿನಾಗ ಎಲ್ಲ ಚಾಪತಿ ಹಾಕೋತೀವಿ, ಮಧ್ಯಾಹ್ನ ಅನ್ನ ಸಾಂಬಾರು ಬೇಕು ಅಂತ ಮುದ್ದೆ ಊಟ ಮಾಡ್ತೀವಿ. ತುಂಬ ರುಚಿಯಾಗಿರ್ತದೆ. ಎಲ್ಲರಿಗೂ ನಮಗೆ ಭಾರಿ ಖುಷಿ ಆಗ್ತದೆ ಮಾಡೋದು. ದುಡ್ಡು ಕೊಡೋದು ನಮಗೆ ಮೋಸ ಅನಿಸಲ್ಲ. ಬಾಕಿ ಅದೆಲ್ಲ ಕೊಟ್ಟರೆ ಮೋಸ ಆಗ್ತದೆ. ಇಲ್ಲಿ ದುಡ್ಡು ಕೊಟ್ಟರೆ ನಮಗೆ ಅಷ್ಟು ಇದಾಗೋದಿಲ್ಲ. ಬಿಸಿ ಬೇರೆ ಇರ್ತದೆ, ಬೇವ್ದು ಅಷ್ಟು ಬಾಕಿ ಕಡೆ ಎಲ್ಲ ಆರಿಸಿ ಇದೆಲ್ಲ ಕೊಡ್ತಾರೆ. ನಮಗೆ ಅದು ಇಂಟ್ರೆಸ್ಟ್ ಇರ್ತದೆ, ಗಲೀಜು ಬೇರೆ ಇರ್ತದೆ. ಇಲ್ಲಿ ಹಂಗೆಲ್ಲ ಎಲ್ಲ ಕ್ಲೀನಾಗಿ ನೋಡೋಕೆ ಇದಾಗಿದೆ. ಮನೆ ಊಟ ಆಗಿರೋದ್ರಿಂದ ಮನೆ ಸೇಮ್ ಮನೇಲಿ ಊಟ ಮಾಡ್ದಂಗೆ ಖುಷಿ ಆಗ್ತದೆ ನೋಡೋದು.